ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಇದೀಗ ಮತ್ತೊಂದು ದೊಡ್ಡ ತಿರುವು ಬಂದಿದೆ. ಸಾಕ್ಷಿಗಳಿಗೆ ಆರೋಪಿ ಕಡೆಯವರು ಬೆದರಿಕೆಯನ್ನ ಹಾಕ್ತಿದ್ದಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ನಾವು ಹೇಳಿದಂತೆಯೇ ಸಾಕ್ಷಿಯನ್ನ ಹೇಳಬೇಕು ಅಂತ ಕೆಲವರು ಕರೆ ಮಾಡಿ ಈ ಒಂದು ಪ್ರಕರಣದ 17ನೇ ಸಾಕ್ಷಿಗೆ ಬೆದರಿಕೆಯನ್ನ ಹಾಕ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಈ ಬಗ್ಗೆ 17ನೇ ಆರೋಪಿ ಕೋರ್ಟ್ಗೆ ಮಾಹಿತಿಯನ್ನ ಕೂಡ ಹೇಳಿದ್ದಾರೆ. 17ನೇ ಸಾಕ್ಷಿಗೆ ಭದ್ರತೆಯನ್ನ ಒದಗಿಸೋದಕ್ಕೆ ಇದೀಗ ಕೋರ್ಟ್ ಕೂಡ ಸೂಚನೆಯನ್ನ ಕೊಟ್ಟಿರುವಂತದ್ದು. ಈ ಬಗ್ಗೆ ಪ್ರಮಾಣ ಪತ್ರ ಸಲ್ಲಿಸೋದಕ್ಕೆ ಕೋರ್ಟ್ ಇದೀಗ 17ನೇ ಸಾಕ್ಷಿಗೆ ಸೂಚನೆಯನ್ನ ಕೊಟ್ಟಿರುವಂತದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಇದೀಗ ಏನೇನ್ ಬೆಳವಣಿಗೆಗಳು ಆಗ್ತಾ ಇದೆ ಅನ್ನುವಂಥದ್ದನ್ನ ನಾವು ಗಮನಿಸ್ತಾ ಇದ್ದೀವಿ. 17ನೇ ಸಾಕ್ಷಿಗೆ ಬೆದರಿಕೆ ಬಂದಿರುವಂತಹ ಹೇಳಿಕೆಯನ್ನ ಅವರು ಕೋರ್ಟ್ ನಲ್ಲಿ ಹೇಳ್ಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ತಾನು ಹೇಳಿದಂತೆಯೇ ಸಾಕ್ಷಿ ಹೇಳಬೇಕು, ನಾವೇನ್ ಹೇಳ್ಕೊಟ್ಟಿರ್ತೀವಿ ಅದೇ ರೀತಿ ನೀನ್ ಸಾಕ್ಷಿಯನ್ನ ಕೋರ್ಟ್ ನಲ್ಲಿ ಹೇಳಬೇಕು ಅಂತ ಒತ್ತಡ ಹೇರ್ತಾ ಇದ್ದಾರೆ. ಹಾಗೆ ಬೆದರಿಕೆಯನ್ನ ನನಗೆ ಹಾಕ್ತಾ ಇದ್ದಾರೆ ಅಂತ 17ನೇ ಸಾಕ್ಷಿ ಕೋರ್ಟ್ ನಲ್ಲಿ ಕೂಡ ಹೇಳ್ಕೊಂಡಿರ್ತಾರೆ. ಇದಕ್ಕೆ ಪ್ರತಿಕ್ರಿಯಿಸಿದಂತಹ ನ್ಯಾಯಾಧೀಶರು ಈ ಒಂದು ಸಾಕ್ಷಿಗೆ 17ನೇ ಸಾಕ್ಷಿಗೆ ಸೂಕ್ತ ಭದ್ರತೆಯನ್ನ ಒದಗಿಸಬೇಕು ಅಂತ ಪೊಲೀಸರಿಗೆ ತಕ್ಷಣವೇ ಅವರು ಆದೇಶವನ್ನ ಕೂಡ ನೀಡ್ತಾರೆ. ಅಷ್ಟೇ ಅಲ್ಲದೆ ಅವರಿಗೆ ಯಾವ ರೀತಿ ಒತ್ತಡವನ್ನ ಹಾಕಿದ್ದಾರೆ ಅನ್ನುವಂಥದ್ರ ಬಗ್ಗೆ ಅಫಿಡವಿಟ್ ಸಲ್ಲಿಸುವಂತೆ ಕೂಡ ಇದೀಗ 17ನೇ ಸಾಕ್ಷಿಗೆ ನ್ಯಾಯಾಧೀಶರು ತಿಳಿಸಿರುವಂತದ್ದನ್ನ ಕೂಡ ನಾವು ಗಮನಿಸಬಹುದು. ಏನಾದ್ರೂ ಇದೇ ರೀತಿ ಒತ್ತಡ ಮುಂದುವರಿತು, ಬೆದರಿಕೆ ಹಾಕುವಂಥದ್ದು ಮತ್ತೆ ಕಂಟಿನ್ಯೂ ಆಯಿತು ಅಂತಂದ್ರೆ ಕಠಿಣ ಕ್ರಮವನ್ನ ತೆಗೆದುಕೊಳ್ಳಲಾಗುತ್ತೆ ಅನ್ನುವಂಥದ್ರಲ್ಲೂ ಕೂಡ ಇದೀಗ ನ್ಯಾಯಾಲಯ ಎಚ್ಚರಿಕೆಯನ್ನ ನೀಡಿರುವಂತದ್ದು